ಹಾ 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 ಅಂತ ಬಾಯಿ ತಕೊಂಡು ಕೂತಿದ್ದ ಅವನು ಮುಗಿಸ್ಪಾಪ ಅವ್ನು ವಿಧಿ ಇಲ್ಲ, ಇನ್ನೇನ್ ಮಾಡೋದು, ಆಯ್ತು ಏನೋ ಮಾಡಿ ಅಲ್ಲಿ ಯಾರು ಕಾರ್ಯಕರ್ತರು ಬೆಳೆಯೋಂಥ ಪರಿಸ್ಥಿತಿ ಇಲ್ಲ. ಈಗ ನಾನು ವಿಷಯ ಹಾಕ್ಬಿಟ್ಟು ನಾನು ಏನು ವಿಷಯ ಹಾಕ್ಬಿಡೋದು, ನಾನು ಕರೆದ್ಬಿಟ್ಟು 2-3 ಸಲ ಸುಮ್ಮನೆ ಇದ್ದೆ. ನಾನು ತಾಳ್ಮೆಯಿಂದ ನಮ್ಮ ಸಮಾಜ ಜನ ಬೈತಾರೆ ಅಂದ್ಕೊಂಡು ನಾನು ಏನು ಮಾತಾಡದೆ ಸುಮ್ಮನೆ ಏನ ಮಾತು. ನಿನ್ನೆ ಪಾಪ ಅವೇನೋ ಬಡವರಿಗೆ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ಹೇಳೋ 4 ಕಾಸು ಬರ್ಕೊಳ್ಳಿ, ಈ ಬೆಲೆ ಏರಿಕೆ ಜಾಸ್ತಿ ಆಗೋಗಿದೆ, ಏನೋ ಸಹಾಯ ಮಾಡೋಣ ಅಂತಂದ್ರೆ ನಮ್ದೇನೋ ಒಂದು ರಾಜಕೀಯದ ಒಂದು ತಂತ್ರ. ಈ ಇವರು ಅದ್ಯಾವುದೋ ಪಂಚರತ್ನ ಆ ರತ್ನ ಅಂತ ಅನೌನ್ಸ್ ಮಾಡಿರ್ಲಿಲ್ವ, ಹಂಗೆ ನಾವು 5 ಗ್ಯಾರಂಟಿ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿ ಏನೋ ಮಕ್ಕಳಿಗೆ ಒಂದು 5-6 ಸಾವಿರ ರೂಪಾಯಿ ವರ್ಷ ತಿಂಗಳಿಗೆ ಅನುಕೂಲ ಆಗುತ್ತೆ ಮಾಡಬೇಕು. ನಿನ್ನೆ ಏನ್ ಮಾತದು, ನಮ್ಮ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿಟ್ಟವ್ರೆ ಅಂತಂದ್ರೆ ಅರ್ಥ ಏನು? ಯಾರಿಗ ಅವಮಾನ, ಯಾವ ಹೆಣ್ಮಕ್ಳು ದಾರಿ ತಪ್ಪ? ಈ ಮನೆ ಬಾಡಿಗೆ 200 ಯೂನಿಟ್ ಕರೆಂಟ್ಗೆ 2,000 ರೂಪಾಯಿ ದುಡ್ಡು ಇಸ್ಕೊಂಡ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಮಕ್ಳ ಮನೆಗೆ ಹೋಗೋ, ಅತ್ತೆ ಮನೆಗೋ, ಮಾವನ ಮನೆಗೋ ಎಲ್ಲ ಕೆಲಸಕ್ಕೆ ಹೋಗ್ಬೇಕು, ಫ್ರೀ ಬಸ್ ಮಾಡ್ಬಿಟ್ರೆ ಇನ್ ದಾರಿ ತಪ್ಪಿಟ್ರೆ ಏನಿದು, ಏನ್ ಮಾತು? ಯಾರು ಕೇಳಿದ್ರೆ ಅವ್ರಿಗೆಲ್ಲ ಅವಮಾನ, ನಮ್ಗೆ ಏನಪ್ಪ ಈ ಮಕ್ಕಳಿಗೆ ಇಂತ ದರಿದ್ರ ಮಾತಾಡ್ತಾರೆ ಅಂತ. ಕುಮಾರಸ್ವಾಮಿಗಲ್ಲ, ಕುಮಾರಸ್ವಾಮಿ ಹಿಂದೆ ಇದ್ರು ಒಂದ್ಸತಿ ಹಿಂಗೆ ಆಗಿತ್ತು. ನಮ್ಮ ತಾಯಿಗೆ ಈಗ ಅಪ್ಪ ಅಮ್ಮ ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟಿದ್ದೆ, ಚೀಫ್ ಮಿನಿಸ್ಟರ್ ಆಗಿತ್ತು. ನಾನು ಸಾತ್ತೂರಲ್ಲಿ ನಾನು ನಮ್ಮ ತಾಯಿ ನೋಡ್ಕೊಂಡು ನಿಲ್ಸ್ಬಿಟ್ಟೆ, ಅಲ್ಲಿ ಕುಂಡಿಸ್ಬಿಟ್ಟೆ, ಹೇಳ್ಬೇಕು ನಮ್ಮ ಅಪ್ಪ ಯಾರು ಅಂತ. ಕೊನೆಗೆ ಅಪ್ಪಾಜಿ ಕೇಳ್ದ, ಸಿನಿಮಾ ನೋಡಿದ್ರು ಜನ ಏನ್ ನಾಲ್ಗೆ ಅಂತ ಏನ್ ಬೇಕಾದ್ರೂ ಮಾತಾಡ್ತಾರ. ನಾನೇನು ಎದುರ್ಕೊಳ್ಳೋದು ಸಮಾಜಕ್ಕೆ ಎದುರ್ಕೊತೀವಿ ಹೊತ್ತು ಇವ್ರಿಗೆಲ್ಲ ಎದುರಿಗಿರೋ ಮಗ ಅಂತೂ ಅಲ್ಲ. ನಾನು ಇಲ್ಲಿ ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ನಾನಿಲ್ಲ ಅಂತಲ್ಲ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೇನೋ ಇದೆ, ಎಲ್ಲ ಇದೆ. ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ. ಈಗ ನಮ್ಮ ಹರೀಶ್ ಗೌಡರು ಇದಕ್ಕೆ ಮುಂದಾಳಕ್ಕೆ ವಹಿಸ್ಕೊಂಡಿದ್ದಾನೆ. ನಾನು ನಿಮ್ಮೂರು ಮಡಿ ಹಾಕಿದೆ, ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದ ನ್ಯಾಯ ಆಡ್ತಾ ಇದ್ರು, ಭಾಗಕ್ಕೆ ನ್ಯಾಯ ಆಡ್ತಾ ಇದ್ರು. ನಾನು ನೀವು ಆಡೋದು ಬೇಡ, ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರು ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಅಧ್ಯಕ್ಷನ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸು, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನನ್ನ ಜೈಲಿಗೆ ಹೋದಾಗ ಏನಾರು ಗೊತ್ತಾ, ನಾನು ಹಿಂಗ್ ಹೊಡಬಾರ್ದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸಿದೆ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡ್ತಾರೆ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತದೆ. ಬೇರೆಯವ್ರಿಗೆ ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅಂತಂದ್ರೆ ಎಷ್ಟು ಅಂತ ನೋಡ್ಕೊಂಡಿರ್ತೀನಿ. ನಾನು ತಮ್ಗೆ ಹೇಳೋದು ಇಷ್ಟೇ, ಈಗ ಒಂದು ಅವಕಾಶ ಸಿಕ್ಕಿದೆ, ಆಯ್ತು ಕೊಟ್ಟಾಯ್ತು. ಬಿಜೆಪಿಲಂತೂ ನಮ್ಮೂರು ಯಾರಿಗೂ ಅವಕಾಶ ಇಲ್ಲ. ದಳ ಹಿಂಗ್ ಗೆಲ್ಲಕ್ ಸಾಧ್ಯ ಇಲ್ಲ, ದಳ ಬರಕ್ ಸಾಧ್ಯನಾ? ಎಂತ ಕಾಲದಲ್ಲಿ 40ಕ್ಕೆ ಬಂದದಕ್ಕೆ ಸುಸ್ತಾಗಬೇಕು, ಈಗ 19ಕ್ಕೆ ಬಂದಿದೆ. ಮುಂದಕ್ಕೆ ಏನಾಗ್ತದೆ ಗೊತ್ತಿಲ್ಲ, ನನಗೆ ಬರಕ್ ಸಾಧ್ಯ ಇಲ್ಲ. ಇನ್ ಬಿಜೆಪಿ ಏನಾದ್ರು 10 ಸೇರ್ತದೆ, ಅದಕ್ಕೆ ಸದಾ ನೋಡಪ್ಪ ಹೆಂಗೋ 9 ತಿಂಗಳು 10 ತಿಂಗಳು ಆಗಿದೆ. ಇದಾದ್ಮೇಲೆ ಯಾರು ಕಣ್ಣು ಕಾಣೋರು ಯಾರು ಕಾಣ್ತಾ ಇದಾರೆ ನಿಮ್ಗೆ? ಕಷ್ಟ. ಅದೆಲ್ಲ ಆದ್ಯ ಹೋಗ್ತದೆ, ಎಲ್ಲ ಟ್ರೈಲ್ ಆಗೋಯ್ತು. ಅಶೋಕ್ ಒಂದು ಮುಗಿದೋಯ್ತು, ಅಶೋಕ್ ತಾಂಡ್ ಮುಗಿದೋಯ್ತು. ಈಗ ಹಿಂಗ್ ಕೂತ್ಕೊಳ್ಳೋಂಥ ಸಂದರ್ಭ ಬಂದಿದೆ. ಈ ಒಂದು ಅವಕಾಶ ನಿಮ್ ಮನೆ ಬಾಗಿಲು ಬಂದಿದೆ. ಅದಕ್ಕೆ ನನ್ಗೇನಾದ್ರು ಶಕ್ತಿ ತುಂಬಬೇಕಾದ್ರೆ, ಈಗ ನನ್ನ ಹೆಸರೇ ಸಿದ್ದರಾಮಯ್ಯ ಹೆಸರು ಮೇಲೆ 136 ಸೀಟು ನಾವು ಬಂದು, ನಾವು ಒಂದು ಸಣ್ಣ ಪಣ್ಣ ಒಂದು 3-4 ಸೀಟ್ ಕಿತ್ತಾಡ್ಬಿಟ್ಟು ಮಿಕ್ಕಿ ಸೀಟೆಲ್ಲ ನಾನೇ ಅನುಸರಣೆ ಮಾಡ್ಕೊಂಡು ಒಪ್ಕೊಂಡು ಇವತ್ತು ಎಲೆಕ್ಷನ್ ನಾವು ಮಾಡಿ 136 ಸೀಟ್. ಇವತ್ತು ಅಷ್ಟೇ ಪಾರ್ಲಿಮೆಂಟ್ ಅಲ್ಲಿ 1 ಸೀಟ್ಗೂ ನಾವು ಭಿನ್ನಾಭಿಪ್ರಾಯ ಮಾಡ್ಕೊಂಡು ಹೋಗಿಲ್ಲ. ಅದೇ ಬಿಜೆಪಿ ಪರಿಸ್ಥಿತಿ ಏನಾಯ್ತು? ದಾವಣಗೆರೆಯಲ್ಲಿ ಕಿತ್ತಾಟ, ಶಿವಮೊಗ್ಗದಲ್ಲಿ ಕಿತ್ತಾಟ, ಬೆಂಗಳೂರಲ್ಲಿ ಕಿತ್ತಾಟ, ಅಲ್ಲೆಲ್ಲ ಕೊಪ್ಪಳದಲ್ಲಿ ಕಿತ್ತಾಟ, ಎಲ್ಲ ಕಡೆ ಕೋಲಾರ ಎಲ್ಲ ಕಡೆನೂ ಅಲ್ಲೂ ಬೇಕಾದಷ್ಟು ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ನಮ್ಮಲ್ಲಿ ನಾವು ಒಗ್ಗಟ್ಟಿಂದ ನಾವು ಮಾಡ್ತಾ ಇದೀವಿ. ನಾನು ಇವತ್ತು ಪಕ್ಷದ ಅಧ್ಯಕ್ಷ, ಚೀಫ್ ಮಿನಿಸ್ಟರ್ ಪಾರ್ಟಿ ಅಧ್ಯಕ್ಷ ನಾನು.
ನಿಮ್ಮ ಇಶ್ಯೂಸ್ಗೆ ನಾನಿದ್ದೀನಿ, ನಿಮ್ಮ ಸಮಸ್ಯೆಗೆ ನಾನಿದ್ದೀನಿ, ನಿಮ್ಮ ಮನೆಯವರು ನಾನಿದ್ದೀನಿ. ಈ ಅವಕಾಶನ ದಯವಿಟ್ಟು ಎಲ್ಲರನ್ನು ಮಾತಾಡಬೇಕು. ನೀವು ಬಿಜೆಪಿ ಅವ್ರದ್ದು ಮಾತಾಡಬೇಕು. ಇವತ್ತೇನಾದ್ರು ಪ್ರತಾಪ್ ಸಿಂಹ ಆಗಿದ್ರೆ ನಾನು ಇಂಥ ಸಭೆ ನಾನು ಮಾಡಕ್ ಹೋಗ್ತಿದ್ದಿಲ್ಲ, ಅಂತ ಅವಶ್ಯಕತೆನೂ ಗೊತ್ತಿರಲಿಲ್ಲ. ಬಿಡಪ್ಪ, ಎರಡು ಸಮಾಜದವರು ತೀರ್ಮಾನ ಮಾಡ್ಕೊಳ್ತೀನಿ. ಇವತ್ತು ನಿಮ್ಗೆ ಮುಕ್ತ ಅವಕಾಶ. ನೀವು ಬಂದಿರೋರು ಮಾಡ್ತೀರಿ ಎಲೆಕ್ಷನ್, ನನ್ನ ನಂಬಿಕೆ ಇದೆ. ಆದ್ರೆ ಬೇರೆಯವ್ರ ಕೈಲಿ ನೀವು ಎಲೆಕ್ಷನ್ ನೀವು ಮಾಡಿಸ್ಬೇಕು. ಬೇರೆಯವ್ರ ಕೈಲಿ ಎಲೆಕ್ಷನ್ ಮಾಡ್ಬೇಕು. ನೀವು ಬರ್ಕೊಳ್ಳಿ, ತಿಪ್ಪಲ್ ಲಾಗಾಕ್ಲಿ ಮಂಡ್ಯ ಯಾವ ಕಾರಣಕ್ಕೂ ಮಂಡ್ಯ ಜನ ಹೊರಗಡೆ ಜನ ಒಪ್ಪುವುದಿಲ್ಲ. ಈಗ ಸೋಮನಾಥನ ವಿಚಾರ ನಾವ್ ಹೇಳಿದ್ವಾ, ಅಡ್ಡಡ್ಡ ಮಲಗಿಸ್ಬಿಡು ಅಂತ ಹೇಳಿದ್ವ. ಹಂಗೆಲ್ಲ ಹೆಣ್ಮಕ್ಳು ನಾವು ಮಾತಾಡ್ಬಾರ್ದು. ಯಾವ್ದೇ ಆಗ್ಲಿ, ಯಾರಿಗೆ ಏನ್ ಗೌರವ ಕೊಡ್ಬೇಕು ಕೊಡ್ಬೇಕು. ನಮ್ಗೆ ಅನುಕೂಲಕ್ಕೆ ಏನೇನ್ ಬೇಕೋ ನಾವು ಮಾತಾಡೋದಲ್ಲ. ನಮ್ ಲೆವೆಲ್ ಅದು ಕಡಿಮೆ ಆಗ್ತದೆ. ಅದನ್ನು ಉಳಿಸ್ಕೋಬಹುದು. ಜನ ನಮ್ಮ ನೋಡ್ತಾರೆ, ಸಮಾಜ ನಮ್ಗೆ ಸಹಾಯ ಮಾಡ್ತಾರೆ. ಈ ಮಠದ ವಿಚಾರ ನಾವು ಭಾಗ ಮಾಡಕ್ ಹೋಗಿದ್ದು, 2 ಮಠ ಮಾಡಕ್ ಹೋಗಿದ್ದು ನಾವು ಮಾಡಿದ್ವಾ? ಹೌದು, ನಾನು ಬೈರೇಗೌಡ, ನಾಗೇಗೌಡ, ರಾಮಚಂದ್ರೇಗೌಡ ನಾವೆಲ್ಲ ಸೇರಿ ಬಚ್ಚೇಗೌಡ ಮಠನ ಹೊಡಿಬಾರ್ದು ಅಂತೇಳಿ ಇಡೀ ರಾಜ್ಯನ ಪ್ರವಾಸ ಮಾಡಿದೆ. ನಾನು ಮುಂದಕ್ಕೆ ಹೋಗಿದ್ದೆ. ನಾನು ಇನ್ನೊಂದು ಮಠ ಅಂತ ಮಾಡೋದು ಆಯ್ತು. ಅದು ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ತಮ್ಗೆ ನಾನು ಹೇಳೋದು, ಒಂದು ಅವಕಾಶ ಸಿಕ್ಕಿದೆ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಈ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಸರಳ ಸಜ್ಜನಿಕೆ, ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಲಕ್ಷ್ಮಣ ಏನ್ ದೊಡ್ಡ ಆಸ್ತಿ ಹೊತ್ತಿಲ್ಲ, ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿನೂ ಏನಲ್ಲ, ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ. 3 ಜನಕ್ಕಿತ್ತು.